ಸಾಧ್ಯವಾಯಿತು. ಸ್ವಾತಂತ್ರ್ಯ ಎಂಬ ಪದ ಕೇವಲ ಶಬ್ದವಲ್ಲ, ಅದು ಸಾವಿರಾರು ವೀರರ ಬಲಿದಾನದಿಂದ ಪಡೆಯಲಾದ ಅಮೂಲ್ಯ ಸಾಧನ. ಇಂದಿನ ಈ ದಿವಸ ನಾವು ನಾಡಿನ ಜನ್ಮಭೂಮಿಗೆ ನಮ್ಮ ಪ್ರೀತಿಯನ್ನು ತೋರಿಸುವ ದಿನ. ಈ ಶುಭ ದಿನವನ್ನು ಆಚರಿಸಲು ನಾವೆಲ್ಲರೂ ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಕಾರ್ಯಕ್ರಮದ ಅಧ್ಯಕ್ಷರಾಗಿ ವಂದನೀಯ ಫಾದರ್ ಡಾಕ್ಟರ್ ಪೀಟರ್ ಡಿಸೋಜಾ, ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸದಸ್ಯರಾದ ಶ್ರೀ ರಮೇಶ್ ಚಂದ್ರ ಪೀಟರ್, ಶಿಕ್ಷಕರಾದ ಇಂಗ್ಲೇಶ್ ಡಿಸೋಜಾ, ಅಧ್ಯಕ್ಷರಾದ ಶ್ರೀ ಅಮಿತ್ ಡಿಸೋಜಾ, ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಕುಮಾರಸ್ವಾಮಿ ಡಿಸೋಜಾ, ಶಿಕ್ಷಕರ ಸಂಘದ ಧ್ವಜಾರೋಹಣವು ಯಾವುದೇ ರಾಷ್ಟ್ರೋತ್ಸವದ ಹೃದಯವಾಗಿದ್ದು ಅದು ರಾಷ್ಟ್ರದ ಗೌರವವನ್ನು ಪ್ರತಿಬಿಂಬಿಸುತ್ತದೆ. ತ್ರಿವರ್ಣ ಧ್ವಜ ನಮ್ಮ ರಾಷ್ಟ್ರದ ಹೆಮ್ಮೆಯ ಚಿಹ್ನೆ. ಪ್ರತಿ ಬಣ್ಣವು ತ್ಯಾಗ, ಶಾಂತಿ ಮತ್ತು ಶಕ್ತಿಯ ಪ್ರತೀಕ. ಈ ಪವಿತ್ರ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಲಿರುವವರು ನಮ್ಮ ಗೌರವಾನ್ವಿತರಾದ ವಂದನೀಯ ಫಾದರ್ ಡಾಕ್ಟರ್ ಪೀಟರ್ ಡಿಸೋಜಾ ಹಾಗೂ ಇತರ ಗಣ್ಯರು. ಧ್ವಜ ಹಾರೈಸಿ ವಂದಿಸಿದ ಗಣ್ಯರಿಗೆ ವಂದನೆಗಳು. ಇದೀಗ ದೇಶದ ಹೆಮ್ಮೆ ಗೀತೆ ವಂದೇ ಮಾತರಂ ಹಾಡಲಿದ್ದಾರೆ ನಮ್ಮ ವಿದ್ಯಾರ್ಥಿ ಬಳಗದವರು. Malaya
ವಿದ್ಯಾರ್ಥಿ ಮಿತ್ರರಿಗೆ. ಶಿಸ್ತಿನಿಂದ ಕಟ್ಟಲಾದ ಹೆಜ್ಜೆಗಳು ದೇಶದ ಶಕ್ತಿಯ ಪ್ರತಿಕೃತಿಗಳಾಗಿದೆ. ರಾಷ್ಟ್ರ ಪ್ರೇಮದ ಸಂಕೇತವಾದ ಶಿಸ್ತು ಮತ್ತು ಏಕತೆಯ ಪ್ರತೀಕವೇ ಕವಾಯತು. ಇದೀಗ ವಿದ್ಯಾರ್ಥಿಗಳಿಂದ ಸಾಮೂಹಿಕ ಕವಾಯತು ಪ್ರದರ್ಶನ. ನಿಯಮಬದ್ಧವಾಗಿ ಕವಾಯತು ಮಾಡಿದ ವಿದ್ಯಾರ್ಥಿಗಳಿಗೆ ಕೃತಜ್ಞತೆಗಳು. ಈಗ ನಾವೆಲ್ಲರೂ ಸಭಾಂಗಣದ ಒಳಗೆ ತೆರಳಿ ಮುಂದಿನ ಕಾರ್ಯಕ್ರಮಕ್ಕೆ ಅಣಿಯಾಗೋಣ.
ಬಯಸುತ್ತೇನೆ. ಕಾರ್ಯಕ್ಕೂ ಒಂದು ಶುಭಾರಂಭ ಅಗತ್ಯವಿರುತ್ತದೆ. ಆ ಶುಭಾರಂಭದ ನುಡಿಯೊಂದಿಗೆ ಅತಿಥಿಗಳಿಗೆ ಆತ್ಮೀಯ ಸ್ವಾಗತವನ್ನು ನೀಡುವುದು ನಮ್ಮ ಸಂಸ್ಕೃತಿಯ ಗೌರವದ ಭಾಗ. ಅತಿಥಿ ಎಂದರೆ ಗೌರವ, ಆತಿಥ್ಯ ಎಂದರೆ ಅಭಿಮಾನ. ಈ ಗೌರವಪೂರ್ಣ ಕಾರ್ಯವನ್ನು ನೆರವೇರಿಸಲು ಇದೀಗ ನಮ್ಮ ಮುಂದೆ ಬರುವರು ಮುಖ್ಯ ಶಿಕ್ಷಕಿ ಸಿಸ್ಟರ್ ಪ್ರಶಾಂತಿ ಮೌನಿಸಿದರು. ಧ್ವಜವು ಸಾರುತ್ತಿದೆ ಹಿಂದೆ ಸ್ವಾತಂತ್ರ್ಯೋತ್ಸವವೆಂದು. ಇದು ಪ್ರತಿಯೊಬ್ಬ ಭಾರತೀಯನ ಮನೆ ಮನಗಳಲ್ಲಿ ಸಂಭ್ರಮಿಸುವ ಮಹೋತ್ಸವ. ನಮ್ಮ ಶಾಲೆಯಲ್ಲಿ ಇದು ವಿಜೃಂಭಣೆಯ ಉತ್ಸವ. ಇಂದು ನಮಗೆ ಸ್ವಾತಂತ್ರ್ಯ ಬಂದ ದಿನ, ಪರಾಕಿಯರ ಆಳ್ವಿಕೆಯಿಂದ ಬಿಡುಗಡೆ ಪಡೆದ ದಿನ, ಸ್ವಾತಂತ್ರ್ಯಕ್ಕಾಗಿ ತಮ್ಮ ಕೊನೆಯುಸಿರನ್ನು ಪಣವಾಗಿಟ್ಟ ವೀರ ಹೋರಾಟಗಾರರ ನೆನೆಯುವ ದಿನ, ದೇಶ ಪ್ರೇಮವ ಇಮ್ಮಡಿಗೊಳಿಸುವ ದಿನ, ನಾಡಿನ ಹೆಮ್ಮೆಯ ಚರಿತ್ರೆಯ ನೆನೆಯುವ ದಿನ, ನಾಡಿನ ಸಮೃದ್ಧಿಯನ್ನು ಈ ಜಗತ್ತಿಗೆ ಸಾರುವ ದಿನ, ಭವ್ಯ ಭವಿಷ್ಯದ ಬಗ್ಗೆ ಚಿಂತನೆ ಮಾಡುವ ದಿನ, ನವ ಭಾರತದ ನಿರ್ಮಾಣಕ್ಕಾಗಿ ಪಣ ತೋಡುವ ದಿನ. ನಮ್ಮ ತಾಯ್ನಾಡಿನ 79ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುತ್ತಿರುವ ಈ ಅಮೃತ ಗಳಿಗೆಯಲ್ಲಿ ಮನಸ್ಸಿನಲ್ಲಿ ಸ್ವಾತಂತ್ರ್ಯ, ಹೃದಯದಲ್ಲಿ ನಂಬಿಕೆ, ಆತ್ಮದಲ್ಲಿ ಭರವಸೆಯ ಕಿಚ್ಚನ್ನು ಬೆಳಗುತ್ತಾ ಇಂದಿನ ಈ ಸುಂದರ ಸುಮಧುರ ಸ್ವಾತಂತ್ರ್ಯೋತ್ಸವದ ಸಮಾರಂಭಕ್ಕೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಲು ಬಯಸುತ್ತೇನೆ. ಮೊಟ್ಟ ಮೊದಲನೆಯದಾಗಿ ತಮ್ಮ ಜ್ಞಾನ, ವಿವೇಕ ಮತ್ತು ಮಾರ್ಗದರ್ಶನದಿಂದ ಯುವ ಮನಗಳನ್ನು ಹುರಿದುಂಬಿಸಿ ಅವರನ್ನು ನವ ಭಾರತದ ನಿರ್ಮಾಣ ಶಿಲ್ಪಿಗಳನ್ನಾಗಲು ಪ್ರೇರಣೆ ನೀಡುತ್ತಿರುವ ನಮ್ಮ ಶಾಲಾ ಸಂಚಾಲಕರಾದ ವಂದನೀಯ ಫಾದರ್ ಪೀಟರ್ ಡಿಸೋಸಾ ಇವರಿಗೆ ಹೋಲಿ ಸೇವಿಯರ್ ವಿದ್ಯಾಸಂಸ್ಥೆಯ ಎಲ್ಲ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಪೋಷಕರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಕೋರುತ್ತೇನೆ. ದೇಶದ ಹಿತಕ್ಕಾಗಿ ದುಡಿಯೋಣ, ದೇಶದ ಉಳಿವಿಗಾಗಿ ಮಡಿಯೋಣ, ದೇಶವನ್ನು ಹೆಮ್ಮೆ ಪಡುವಂತೆ ಮಾಡೋಣ, ಸ್ವಾತಂತ್ರ್ಯ ವೀರರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯೋಣ ಎಂಬ ನುಡಿಗಳನ್ನು ಸತ್ಯವಾಗಿಸುತ್ತಾ ನಮ್ಮ ಮಧ್ಯೆ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಾಗಿ ಈ ಸಮಾರಂಭಕ್ಕೆ ನೆರವು ನೀಡಿರುವವರು ಶ್ರೀಯುತ ಪಿಯೂಸ್ ಎಲ್ ರೊಡ್ರಿಗಸ್ ಅವರು. ಇವರು ಅಗ್ರಾರ್ ಪೊಲೀಸ್ ಸೇವೆಯ ಧರ್ಮ ಕೇಂದ್ರದ ಪಾಲನಾ ಸಮಿತಿಯ ಮಾಜಿ ಉಪಾಧ್ಯಕ್ಷರಾಗಿದ್ದು, ಬಂಟ್ವಾಳ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ಕೆಪಿಸಿಸಿ ಸದಸ್ಯರು, ಬಂಟ್ವಾಳ ಕಂಬಳದ ಅಧ್ಯಕ್ಷರು, ಲೇವಿನ್ ಸಮೂಹ ಸಂಸ್ಥೆಗಳ ಮಾಲೀಕರು ಹಾಗೂ ಇವೆಲ್ಲಕ್ಕಿಂತ ಮಿಗಿಲಾಗಿ ವಿಶಾಲ ಹೃದಯವಂತರಾಗಿ ನಮ್ಮ ಶಾಲೆಯ ಉದಾರದಾನಿಯಾಗಿ ಒಬ್ಬ ಧೀಮಂತ ವ್ಯಕ್ತಿಯಾಗಿ ನಮ್ಮೆಲ್ಲರಿಗೂ ಅತ್ಯುತ್ತಮ ಮಾದರಿಯಾಗಿದ್ದಾರೆ. ಇಂಥ ಗಣ್ಯಾತಿಗಣ್ಯರಾದ ಶ್ರೀಯುತ ಪಿಯೂಸ್ ಎಲ್ ರೊಡ್ರಿಗಸ್ ರವರ ಉಪಸ್ಥಿತಿಗೆ ಈಗಾಗಲೇ ಅವರನ್ನು ವಂದಿಸುತ್ತಾ ಅವರನ್ನು ಈ ಸಮಾರಂಭಕ್ಕೆ ಪೂರಕವಾಗಿ ಸ್ವಾಗತಿಸುತ್ತೇನೆ. ಇಂದಿನ ಆಚರಣೆಯನ್ನು ಇನ್ನಷ್ಟು ಉತ್ಕೃಷ್ಟಗೊಳಿಸಲು ನಮ್ಮ ಮಧ್ಯೆ ಆಗಮಿಸಿರುವ ಪೊಲೀಸ್ ಸೇವೆಯ ಧರ್ಮಕೇಂದ್ರ ಪಾಲನಾ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀಯುತ ಅರುಣ್ ಡಿಸೋಸಾ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತ. ಅದೇ ರೀತಿ ಈ ಸುಂದರ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಸ್ಫೂರ್ತಿದಾಯಕವಾಗಿಯೂ ಭಾಗಿಯಾಗಿರುವ ಪೊಲೀಸ್ ಸೇವೆಯ ಧರ್ಮಕೇಂದ್ರ ಪಾಲನಾ ಸಮಿತಿಯ ಕಾರ್ಯದರ್ಶಿಯಾದ ಕುಮಾರಿ ಅಡ್ರಿನ್ ಡಿಸೋಸಾ ಇವರಿಗೂ ನಮ್ಮ ಸಹ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಪೊಲೀಸ್ ಸೇವೆಯ ಧರ್ಮಕೇಂದ್ರದ ಎಲ್ಲ ಕಾರ್ಯಕಾರಿ ಸಮಿತಿಗಳ ನಿರ್ದೇಶಕರಾದ ಶ್ರೀಯುತ ದಿನೇಶ್ ಡಿಸೋಸರ್ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಪೂರಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಸರ್ವ ಕೆಲಸ ಕಾರ್ಯಗಳಲ್ಲಿ ನಮಗೆ ಸದಾ ಬೆಂಬಲವಾಗಿರುವ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಶರಣ್ ನೋಲೋನರ್ ಅವರಿಗೆ ಈ ಸುಮಧುರ ಗಳಿಗೆಯಲ್ಲಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇವೆ.
ಸ್ವಾಗತಿಸುತ್ತೇವೆ. ಇಂದಿನ ಈ ಸಮಾರಂಭದ ಭವ್ಯತೆ ನಮ್ಮ ಶಾಲಾ ಸಿಬ್ಬಂದಿ ವರ್ಗ ಮತ್ತು ಮಕ್ಕಳ ಕೈಯಲ್ಲಿದೆ. ಅವರ ಕಠಿಣ ಶ್ರಮಕ್ಕೆ ಮತ್ತು ಕ್ರಿಯಾತ್ಮಕತೆಗೆ ಅವರನ್ನು ವಂದಿಸುತ್ತಾ ಅವರೆಲ್ಲರನ್ನು ಹಾಗೂ ಅವರನ್ನು ಹುರಿದುಂಬಿಸಿ ಪ್ರೋತ್ಸಾಹಿಸಲು ಆಗಮಿಸಿರುವ ಅಗ್ರಹಾರ ಹೋಲಿ ಸೇವಿಯರ್ ಧರ್ಮ ಕೇಂದ್ರದ ಕಿರಿಯರೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಹಾಗೂ ಶಿಕ್ಷಕ ರಕ್ಷಕ ಸಮಿತಿಯ ಸದಸ್ಯರಿಗೆ, ಪಾಲಕ ಬಂಧುಗಳಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಪಸರಿಸಲಿ ತಿರಂಗದ ಕ್ರಾಂತಿಯೆಲ್ಲೆಡೆ, ತೊಲಗಲಿ ಅಶಾಂತಿಯ ಅಂಧಕಾರ, ಎಂದಿಗೂ ಕೇಳಲಿ ನಮ್ಮ ಎದೆಯಲ್ಲಿ ಜನಗಣಮನ ಗೀತೆಯ ಝೇಂಕಾರ. ಸ್ವಾಭಿಮಾನ ಮೆರೆದ ನೆಲದಲ್ಲಿ ನಿಂತು ಹೇಳೋಣ ಅಗಲಿದೆ ಭಾರತ ಆತ್ಮನಿರ್ಭರ ಎಂದು ಹಾರೈಸುತ್ತಾ ಮಗದೊಮ್ಮೆ ಇಲ್ಲಿ ನೆರೆದಿರುವ ಸರ್ವರನ್ನು ಸ್ವಾತಂತ್ರ್ಯೋತ್ಸವದ ಈ ಭವ್ಯ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಜೈ ಹಿಂದ್. ಆತ್ಮೀಯವಾಗಿ ಎಲ್ಲರನ್ನು ಸ್ವಾಗತಿಸಿದ ತಮಗೂ ಆದರದ ಸ್ವಾಗತ ಹಾಗೂ ಸ್ವಾಗತ ನುಡಿಗಳಿಗಾಗಿ ಧನ್ಯವಾದಗಳು. ಇದೀಗ ಮುಖ್ಯ ಅತಿಥಿಯ ಕಿರು ಪರಿಚಯ ಸಹ ಶಿಕ್ಷಕರಾದ ಪ್ರೀತಿ ಸರ್ ಇವರಿಂದ. 19ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಅಪೇಕ್ಷೆ ಇಲ್ಲದ ದಾನವೇ ಶ್ರೇಷ್ಠವಾದ ದಾನ. ದಾನಿ ಕೈಯಿಂದ ಕೊಡುವ ಮೊದಲು ತನ್ನ ಮನಸ್ಸಿನಿಂದ ಮುಕ್ತವಾಗಿರುತ್ತಾನೆ. ದಾನವೆಂಬುದು ಹಣದ ವ್ಯವಹಾರವಲ್ಲ, ಅದು ಹೃದಯದ ವಿವೇಕ. ಅಂತಹ ಹೃದಯವಂತ ವ್ಯಕ್ತಿ ಇವತ್ತು ನಮ್ಮೊಂದಿಗಿದ್ದಾರೆ. ಹೌದು, ಇವತ್ತು ನಾವೆಲ್ಲರೂ ಕಣ್ಣು ತಂಪಾಗುವಂತೆ ಹೊಸ ಸಮವಸ್ತ್ರ ಧರಿಸಿದ ಬ್ಯಾಂಡ್ ತಂಡ ನಮ್ಮ ಮುಂದೆ ಮಿಂಚುತ್ತಿದೆ. ಈ ಬ್ಯಾಂಡ್ ತಂಡದ ಹೊಸ ಸಮವಸ್ತ್ರಕ್ಕಾಗಿ ಸುಮಾರು 65,000 ರೂಪಾಯಿಗಳನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಮ್ಮ ಶಾಲಾ ಮಕ್ಕಳಿಗೆ ನೀಡಿರುವುದು ನಮ್ಮ ನಿಮ್ಮೆಲ್ಲರ ಆತ್ಮೀಯರು ಆದ ಶ್ರೀಯುತ ಪಿಯೂಸ್ ಎಲ್ ರೊಡ್ರಿಗಸ್ ಇವರು. ಇಂತಹ ಕೊಡುಗೈದಾನಿ ಇವತ್ತಿನ ಆಚರಣೆಯ ಮುಖ್ಯ ಅತಿಥಿಯಾಗಿರುವುದು ನಮ್ಮೆಲ್ಲರ ಸೌಭಾಗ್ಯ. ನಿಮ್ಮ ಈ ಮಹತ್ತರವಾದ ಕಾರ್ಯಕ್ಕೆ ನಮ್ಮ ಶಾಲೆಯು ನಿಮ್ಮನ್ನು ಅಕ್ಕರೆಯ ಕಿರುಕಾಣಿಕೆಯೊಂದಿಗೆ ಗೌರವಿಸಲು ಹೆಮ್ಮೆ ಪಡುತ್ತಿದೆ. ವೇದಿಕೆಯಲ್ಲಿರುವ ಗಣ್ಯರು ಈ ಪುಟ್ಟ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸುತ್ತೇನೆ. ಎಲ್ಲರೂ ಕೈ ಚಪ್ಪಾಳೆಗಳ ಮೂಲಕ ಸನ್ಮಾನಿತರಿಗೆ ಅಭಿನಂದನೆಗಳು. ಸನ್ಮಾನಿತರೆ ಶ್ರೀಯುತ ಪಿಯೂಸ್ ಎಲ್ ರೊಡ್ರಿಗಸ್ ಇವರೇ, ಇಂತಹ ಉದಾರವಾದ ಮನೋಭಾವ ಮುಂದೆಯೂ ಹೀಗೆ ಇರಲಿ ಎಂದು ಬಯಸುತ್ತಾ ಇದೀಗ ನಿಮಗಾಗಿ ಈ ವೇದಿಕೆ ಉದ್ಘಾಟಿಸಿದ ನಮ್ಮ ಕ್ರೈಸ್ತ ಧರ್ಮ ಕೇಂದ್ರದ ಧರ್ಮಗುರುಗಳಾದ ವಂದನೀಯ ಡಾಕ್ಟರ್ ಪೀಟರ್ ಡಿಸೋಜರ್ ಅವರೇ, ಈ ಧರ್ಮ ಕೇಂದ್ರದ ಪಾಲನಾ ಮಂಡಳಿಯ ಅಧ್ಯಕ್ಷರಾದ ಸನ್ಮಾನ್ಯ ಅರುಣ್ ಅನಿಲ್ ಡಿಸೋಜರ್ ಅವರೇ, ದಿನಾಚರಣೆಯ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತೇನೆ. ಇವತ್ತು ಈ ಒಂದು ಮಹತ್ವದ ದಿನದಂದು 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಉತ್ಸವವನ್ನು ಈ ಮುಂಜಾನೆ ಧ್ವಜಾರೋಹಣ ಮಾಡುವ ಮುಖಾಂತರ ನಮ್ಮ ಗೌರವವನ್ನು ಸಲ್ಲಿಸಿದೆ. ನಮ್ಮ ರಾಷ್ಟ್ರ ಧ್ವಜ ಶಾಂತಿ, ಶಕ್ತಿಯು ಮತ್ತು ಧರ್ಮ ಚಕ್ರವನ್ನು ಪ್ರತಿಬಿಂಬಿಸುತ್ತದೆ. ರಾಷ್ಟ್ರಗೀತೆಯನ್ನು ಹಾಡುವ ಸಂದರ್ಭ ಕ್ಷಣ ನಮ್ಮ ರಾಷ್ಟ್ರ ಭಕ್ತಿಯನ್ನು ಮತ್ತಷ್ಟು ಗಟ್ಟಿಗೊಳಿಸ್ತಾ ಇದೆ. ಬಂಧುಗಳೇ,
ಇವತ್ತಿನ ಈ ಮಹತ್ವದ ದಿನದಂದು ನಾವೆಲ್ಲರೂ ನಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯಗಳನ್ನು ಅರಿತುಕೊಳ್ಳಬೇಕಾಗಿದೆ. ಈ ಸುಂದರ ಸಮಾಜವನ್ನು ನಿರ್ಮಾಣ ಮಾಡಲು ನಾವೆಲ್ಲ ಈ ಭೂಮಿಯನ್ನು ಹಸಿರಾಗಿರಿಸಲು, ಸ್ವಚ್ಛವಾಗಿರಲು ನಾವೆಲ್ಲ ಪಣ ತೊಡಬೇಕಾಗಿದೆ. ಈ ಸುಂದರ ಸಮಾಜವನ್ನು, ಉತ್ತಮವಾದ ಸಮಾಜವನ್ನು ನಿರ್ಮಾಣ ಆಗಬೇಕಾದ್ರೆ ಸಮಾನತೆ ಮತ್ತು ವಿವಿಧತೆಯಲ್ಲಿ ಏಕತೆಯನ್ನು ಕಂಡುಕೊಳ್ಳುವ ಮುಖಾಂತರ ಸೌಹಾರ್ದತೆ ಮತ್ತಷ್ಟು ಗಟ್ಟಿಗೊಳಿಸಬೇಕಾಗಿದೆ. ಈ ವ್ಯವಸ್ಥೆಯಲ್ಲಿ ಮಾತ್ರ ನಮ್ಮ ದೇಶ ಮತ್ತಷ್ಟು ಸದೃಢ ಹಾಗೂ ಅಭಿವೃದ್ಧಿಯಾಗಲು ಸಾಧ್ಯ. ಪ್ರೀತಿಯ ಮಕ್ಕಳೇ, ವಿದ್ಯಾರ್ಥಿಗಳೇ, ನೀವು ಈ ದೇಶದ ಭವಿಷ್ಯ ಮತ್ತು ಶಕ್ತಿ. ನಾವೆಲ್ಲ ಪೋಷಕರು, ಹೆತ್ತವರು ಒಂದು ಕನಸು ಕಾಣ್ತೇವೆ. ಸಹಜವಾಗಿ ನಮ್ಮ ಮಕ್ಕಳು ದೇಶದ ಉತ್ತಮ ವ್ಯಕ್ತಿಯಾಗಬೇಕು, ಉಜ್ವಲ ಶಕ್ತಿಯಾಗಬೇಕೆಂಬ ಉದ್ದೇಶ ಮತ್ತು ಕನಸು ನಮ್ಮದಾಗಿರ್ತದೆ. ಆದರೆ ನಿಮಗೆ ಅದರಲ್ಲಿರುವಂತಹ ಆಸಕ್ತಿ ಮತ್ತು ಪ್ರೇರಣೆ ನಾವು ಕೊಟ್ಟಾಗ ನೀವು ಅದು ಮುಂದಿನ ದಿನಗಳಲ್ಲಿ ಶಕ್ತಿಯಾಗಿ ಹೊರಹೊಮ್ಮುತ್ತೀರಿ. ನಾನು ಕೇಳ್ತಾ ಇರೋದಿಷ್ಟೇ, ನಿಮ್ಮ ಪ್ರಾಮಾಣಿಕ ಶಿಕ್ಷಣ ಇದಕ್ಕೆ ಪೂರಕವಾಗುತ್ತದೆ. ನಿಮ್ಮ ಶಿಕ್ಷಣವನ್ನು ಪ್ರಾಮಾಣಿಕವಾಗಿ ಪೂರೈಸಿ, ಏನು ನಿಮ್ಮ ಆಸಕ್ತಿ ಅಪೇಕ್ಷೆ ಇದೆ ಆ ಕ್ಷೇತ್ರದಲ್ಲಿ ನೀವು ಮುಂದುವರಿದು ಸಾಧನೆ ಮಾಡಿದಾಗ ಈ ನಮ್ಮ ಊರಿಗೆ, ಈ ನಮ್ಮ ಶಾಲೆಗೆ, ನಮ್ಮ ದೇಶಕ್ಕೆ ಉಜ್ವಲ ಭವಿಷ್ಯ ಮತ್ತು ಶಕ್ತಿಯಾಗಿ ನೀವು ರೂಪುಗೊಳ್ತೀರಿ ಎಂಬ ಆಸೆ ಅಪೇಕ್ಷೆ ನಮ್ಮದಾಗಿರ್ತದೆ. ಪ್ರೀತಿಯ ಬಂಧುಗಳು, ಈ ದಿನ ಈ ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾವೆಲ್ಲ ನೆನಪಿಸಬೇಕಾಗಿದೆ. ಲಕ್ಷಾಂತರ ಮಂದಿ ಹೋರಾಟದ ಫಲ ಮತ್ತು ಅವರ ದುಡಿಮೆ ಮತ್ತು ತ್ಯಾಗದ ಫಲದಿಂದಾಗಿ ಇವತ್ತು ನಮಗೆ ಈ ಸ್ವಾತಂತ್ರ್ಯ ದೊರಕಿದ್ದು ನಾವೆಲ್ಲ ನೆನಪಿಸ್ತಾ ಇದ್ದೇವೆ. ಇವತ್ತು ಶಾಂತಿ ಮತ್ತು ಅಹಿಂಸೆಯಿಂದ ಈ ದೇಶವನ್ನು ಗೆಲ್ಲಲು ಸಾಧ್ಯವಾಗಿದೆ ಎಂಬುದನ್ನು ಮಹಾತ್ಮ ಗಾಂಧೀಜಿಯವರು ಹೇಳಿರುವುದು ನಾವೆಲ್ಲ ನೆನಪಿಸಬೇಕಾಗಿದೆ. ಇವತ್ತು ಅಹಿಂಸೆ ಮತ್ತು ಅಶಾಂತಿಯಿಂದ, ದ್ವೇಷದಿಂದ ಏನನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದು ಇದುವರೆಗೂ ಜಗಜ್ಜೀವನವಾಗಿದೆ. ನಾವು ಹೇಳುವುದಿಷ್ಟೇ, ನಾವು ಶಾಂತಿ ಮತ್ತು ಅಹಿಂಸೆ ಮುಖಾಂತರ ನಮ್ಮ ಮುಂದಿನ ಭಾರತವನ್ನು ಭವ್ಯವಾಗಿ ಕಟ್ಟುವಂಥ ಕೆಲಸ ನಾವೆಲ್ಲ ಮಾಡಬೇಕು. ನಮ್ಮ ಸಂವಿಧಾನ ಗೌರವಿಸುವ ಮೂಲಕ, ನಮ್ಮ ರಾಷ್ಟ್ರಭಕ್ತಿಯನ್ನು ತೋರಿಸುವ ಆಶಯವನ್ನು ಹೊಂದುವ ಮೂಲಕ ನಾವೆಲ್ಲ ಒಂದಾಗಿ ಬಾಳೋಣ. ಒಂದು ಉಜ್ವಲ ಶಕ್ತಿಯಾಗಿ ಎಲ್ಲರೂ ಸೌಹಾರ್ದದ ಬಾಳಿ ಬದುಕಿ ನಾವು ಸ್ವತಂತ್ರ ನಮ್ಮ ಭಾರತವನ್ನು, ಸ್ವಾತಂತ್ರ್ಯದ ಈ ಒಂದು ಉತ್ಸವವನ್ನು ಒಂದು ಅರ್ಥಭರಿತವಾಗಿ ಮಾಡೋಣ ಅಂತ ಹೇಳಿ ಅವಕಾಶಕ್ಕೆ ವಂದಿಸಿ ಇರುವ ಗಣ್ಯರು ಕೆಳಗೆ ತಮಗಾಗಿ ಮೀಸಲು ಜನ ಸಂಸ್ಕೃತಿ ಹಾಗೂ ತ್ಯಾಗದ ಮಹಿಮೆ ಹಾಡುವ ದೇಶಭಕ್ತಿ ಗೀತೆ ಸದಾ ನಮ್ಮ ಹೃದಯದಲ್ಲಿ ಹೆಮ್ಮೆಯ ಭಾವನೆಯನ್ನು ತುಂಬಿಸುತ್ತದೆ. ಇದೀಗ ನಿಮ್ಮೆದುರು ಮೂಡಿ ಬರಲಿದೆ ನಮ್ಮ ಪ್ರೀತಿ ಪಾಠ ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಗೀತೆ, ಏಕತೆಯ ನಾದ ಮತ್ತು ದೇಶ ಪ್ರೇಮದ ಪ್ರತಿಧ್ವನಿ. ಬನ್ನಿ ಈ ಹಾಡಿನಲ್ಲಿ Masere mati, masere mata,
ಪ್ರತಿಭಾ समझो दिल भर जानी, जितना भी तुम समझोगे उतनी होगी हैरानी। हम लोगों को समझ सको तो समझो दिल भर जानी, जितना भी तुम समझोगे उतनी होगी हैरानी। अपनी चंद्री तुमको दिल दे कभी जबर से पानी, कभी नया पैकेट में बेचे तुमका चीज पुरानी। दिल है समझो दिल बन जाओ, गंदी सी जैसी भी है अपनी यही कहानी। थोड़ी हममें होशियारी है, थोड़ी है नादानी, थोड़ी हममें सच्चाई है, थोड़ी बेईमानी। हम लोगों को समझ सको तो समझो दिल भर जानी। थोड़ी मजबूरी है लेकिन थोड़ी है मनमानी, थोड़ी दिल तुम में है और थोड़ी दिल जानी। हमें काफी आगे है जो लगती है दीवानी। बेटी दिल है हिंदुस्तान, बेटी दिल है हिंदुस्तान, बेटी दिल है हिंदुस्तान, बेटी दिल है हिंदुस्तान। ನಾವು ಹೋರಾಟದಿಂದ ಸ್ವಾತಂತ್ರ್ಯ ಪಡೆದವರ ಪರಂಪರೆಯಲ್ಲಿ ಇದ್ದರೂ ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನಿಭಾಯಿಸುವುದು ಸತ್ಯವಾದ ದೇಶಭಕ್ತಿಯ ಮಾರ್ಗ. ಇದೀಗ ಕುಮಾರಿ ವೆನೆಸ್ಸಾ ಇವರು ಸ್ವಾತಂತ್ರ್ಯದ ಮಹತ್ವವನ್ನು ಪ್ರತಿಫಲಿಸಿ ಮುಖ್ಯ ಗುರುಗಳೇ, ಅಧ್ಯಾಪಕ ತಂಡದವರೇ, ಸಹಪಾಠಿಗಳೇ, ತಮಗೆಲ್ಲರಿಗೂ 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಕೈಯಲ್ಲಿ ಕೋಲು ಹಿಡಿದ ವ್ಯಕ್ತಿಯೊಬ್ಬ ಸರಸರನೆ ಮುಂದಕ್ಕೆ ಸಾಗುತ್ತಿದ್ದಾನೆ. ಆತನ ಹಿಂದೆ ಸಹಸ್ರ ಸಂಖ್ಯೆಯಲ್ಲಿ ಜನ ಸಾಗುತ್ತಿದ್ದಾರೆ. ಅವರೆಲ್ಲರ ಬಾಯಲ್ಲಿ ಒಂದೇ ಮಂತ್ರ, ಚಲಿ ಜಾओ ಒಂದೇ ಮಾತರ, ಚಲಿ ಜಾओ ಒಂದೇ ಮಾತರ. ಹೌದು, ಅದು ಸ್ವಾತಂತ್ರ್ಯ ಚಳವಳಿಯ ಕಾಲ. ನಮ್ಮ ದೇಶವನ್ನು ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡಿಸಲು
ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸವನ್ನು ಕೇಳುತ್ತಿದ್ದರೆ ಮೈ ಹರಿದೇಳುತ್ತಿದೆ. ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿದವರ ಬಗ್ಗೆ ಗೌರವ ಮೂಡುತ್ತದೆ. ಅವರ ಸವಿನೆನಪಿಗಾಗಿ ಇಂದು ನಾವು ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದ್ದೇವೆ. ಆತ್ಮೀಯರೇ, ತಮಗೆಲ್ಲರಿಗೂ 79ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಎಲ್ಲಿರಲಿ ಹೇಗಿರಲಿ ಬಡತನವೇ ತುಂಬಿರಲಿ, ಜೀವನದ ಎಲ್ಲೆಯಲ್ಲಿ ಸ್ವಾತಂತ್ರ್ಯ ಹೊಂದಿರಲಿ, ಸ್ವಾತಂತ್ರ್ಯವೇ ನಮ್ಮ ಉಸಿರಾಗಲಿ ಎಂಬ ಸ್ವಾತಂತ್ರ್ಯ ಪಡೆಯುವ ವಿಶ್ವಾಸದಲ್ಲಿದ್ದ ಭಾರತೀಯರಿಗೆ 1947 ಆಗಸ್ಟ್ 15 ಅವರ ಜೀವನದಲ್ಲಿಯೇ ಮರೆಯಲಾರದ ದಿನ. ಶತಮಾನಗಳ ಹೋರಾಟಕ್ಕೆ ಫಲ ಸಿಕ್ಕ ದಿನ. ಭಾರತದ ಇತಿಹಾಸದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಿದ್ದ ದಿನ. ಪರಕೀಯರ ಪರತಂತ್ರದ ಸಂಕೋಲೆಯನ್ನು ಕಳಚಿ ತಾವು ಹಂಬಲಿಸುತ್ತಿರುವ ಸ್ವಾತಂತ್ರ್ಯ ಪಡೆದು ಸ್ವತಂತ್ರರಾದ ದಿನ. ಅಂದಿನಿಂದ ಇಂದಿನವರೆಗೂ ನಾವು ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದ್ದೇವೆ. ನಮ್ಮ ಮುಂದಿನ ಭಾರತದ ಭವ್ಯ ಇತಿಹಾಸವನ್ನು ಬರೆಯಲು ಹೊರಟ ಕಿರುಕುಡಿಗಳು ಉತ್ತಮ ಮನಸ್ಸಿನಿಂದ ಒಂದಾಗಿ ಭವ್ಯ ಭಾರತದ ಇತಿಹಾಸವನ್ನು ಜಗತ್ತಿನ ಪಟದಲ್ಲಿ ದಾಖಲಿಸೋಣ. ಅಲ್ಲವೇ ಕೈಗೆ ಕೈ ಸೇರಿಸಿ ಎಲ್ಲ ಸಾಮಾಜಿಕ ಭೇದ ಭಾವಗಳನ್ನು ಬಿಟ್ಟು ದೇಶ ಕಟ್ಟೋಣ. ಭಾರತ ವಿಶ್ವ ಗುರುವಾಗುವಲ್ಲಿ ನಮ್ಮ ಅಳಿಲು ಸೇವೆ ಸಲ್ಲಿಸೋಣ. ಭಾರತಾಂಬೆಯ ಮಕ್ಕಳಾಗೋಣ ಎಂದು ಹೇಳಿ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಒಂದೇ ಮಾತರ. ಭಾರತ ಸೈನಿಕರಿರುವುದಕ್ಕೆ ಇವತ್ತು ನಾವು ನೆಮ್ಮದಿಯ ನಿದ್ದೆ ಮಾಡುತ್ತಿದ್ದೇವೆ. ಆ ದೇಶ ರಕ್ಷಕರಿಗಾಗಿ ಗೌರವ ಸಲ್ಲಿಸಲು ನೃತ್ಯ ರೂಪಕರ ಮೂಲಕ ಬರುತ್ತಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. बेटा, मैंने मेरे पिताजी को तो खो दिया, अब मैं तुझे नहीं खो सकती। माँ, जैसे आप मेरी माँ हो वैसे मैं भी माँ भी मेरी माँ है, और देश की सेवा करना मेरा फर्ज है। पूरा देश आक्रोशित है और पूरा देश गुस्से से भर रहा है। जम्मू कश्मीर के अवंतीपुरा में आतंकियों ने सीआरपीएफ के काफिले पर हमला किया है। यह हमला 2016 में उड़ी में हुए आतंकवादी हमले से भी बड़ा है और इसने पूरे भारत के धैर्य और सब्र को तोड़कर रख दिया।
तेरी नदियों में बह जावा, तेरे खेतों में लहरावा, इतनी सी है दिल की आरज़ू। सरसों से भरे खलियान मेरे, जहाँ झूम के भंगड़ा पा न सका, आबाद रहे वो गाँव मेरा, जहाँ लौट के वापस जा न सका। ओ वतना में मेरा प्यार निराला था, कुर्बान हुआ तेरी असमत पे मैं, कितना नसीब वाला था। तेरी मिट्टी में दिल जावा, गुल बन के मैं खिल जावा, इतनी सी है दिल की आरज़ू। मैं हिंदुस्तान को जगह
ಕಾರ್ಯವನ್ನು ನಡೆಸಿಕೊಡಲಿದ್ದೇವೆ. ವಿಜೇತರ ಪಟ್ಟಿಯನ್ನು ಓದಲು ಸಹ ಶಿಕ್ಷಕಿ ಶ್ರೀಮತಿ ಸುಜಾತ ಇವರನ್ನು ಆಹ್ವಾನಿಸುತ್ತಿದ್ದೇವೆ. ಕೆಲವೊಂದು ಸ್ಪರ್ಧೆಗಳನ್ನು ಆಯೋಜಿಸಿದ್ದೆವು. ಆ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನವನ್ನು ನೀಡುವಂತಹ ಸಮಯ. ಈ ಬಹುಮಾನವನ್ನು ವಿದ್ಯಾರ್ಥಿಗಳಿಗೆ ನೀಡುವುದಕ್ಕಾಗಿ ಮುಖ್ಯ ಅತಿಥಿಗಳಾದ ಪಿಯೂಷ್ ರೋಡ್ರಿಗಸ್ ಇವರನ್ನು ಎಲಿಸಾ ರೋಡ್ರಿಗಸ್ LKG ಪ್ರಥಮ, ಅವಿಡ್ ರೋಸರ್ ದ್ವಿತೀಯ, ರಿಕ್ಸನ್ ಪ್ರಾಸ್ತಾ ತೃತೀಯ. UKG ಪ್ರಥಮ, ಆರುಷ್ ಮತ್ತೇರ ದ್ವಿತೀಯ, ಆರ್ಯನ್ ಎಸ್ ಸುಂದರ್ ತೃತೀಯ. Shani
ವಂದನೀಯ ಫಾದರ್ ಡಾಕ್ಟರ್ ಪೀಟರ್ ಡಿಸೋಜಾ ಇವರು ಬಹುಮಾನವನ್ನು ಇಶಾ ಲೋಬೋ ಇವರು ತಾಲೂಕು ಮಟ್ಟದಲ್ಲಿ ನಡೆದ ಕರಾಟೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಇವರಿಗೆ ನಮ್ಮ ಶಾಲೆಯು ಆಭಾರಿಯಾಗಿರುತ್ತದೆ. ಎಂಟನೇ ತರಗತಿಯ ಸಾರಾ ಲಿಯೋನಾ ಪಿಂಟೋ ಇವರು ತಾಲೂಕು ಮಟ್ಟದಲ್ಲಿ ನಡೆದ ಚೆಸ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಹಾಗೆಯೇ ಡೇಕ್ ಚೆಸ್ ಶಾಲೆ ಆಯೋಜಿಸಿದ್ದ ಇನ್ಫೆಂಟ್ ಜೀಸಸ್ ಶಾಲೆಯಲ್ಲಿ ನಡೆದ ಇಂಡಿಪೆಂಡೆನ್ಸ್ ಕಪ್ ಅಂತರ್ಶಾಲಾ ಚೆಸ್ ಪಂದ್ಯಾವಳಿಯಲ್ಲಿ 2ನೇ ಸ್ಥಾನವನ್ನು ಪಡೆದಿರುತ್ತಾರೆ. ಶಾಲೆಯ ಚಾಂಪಿಯನ್ಸ್ಗಳಾದ ನಿಹಾಲ್ ಕುಂದರ್, ಅಭಿರಾಮ್, ಡಿಯೋನ್ ಡಿಸೋಜಾ, ವಿಶಾಲ್ ಸಿಕ್ವೇರಾ ಇವರು ತಾಲೂಕು ಮಟ್ಟದಲ್ಲಿ ನಡೆದ ಶಟಲ್ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಪ್ರಾಥಮಿಕ ಹಂತದಲ್ಲಿ ನಡೆದ ಥ್ರೋಬಾಲ್ ಪಂದ್ಯದಲ್ಲಿ ನಮ್ಮ ಶಾಲೆಯ ಅನುಷ್ಕಾ ಮತ್ತು ತಂಡದವರು ದ್ವಿತೀಯ ಸ್ಥಾನವನ್ನು ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಅನುಷ್ಕಾ ಮತ್ತು ತಂಡದವರು ದ್ವಿತೀಯ ಸ್ಥಾನವನ್ನು ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಕ್ರಿಶ್ಚಿಯನ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ನಡೆಸಿದ ಚೆಸ್ ಸ್ಪರ್ಧೆಯಲ್ಲಿ 4ನೇ ತರಗತಿಯ ಐವಿನ್ ಇವರು 2ನೇ ಸ್ಥಾನವನ್ನು ಪಡೆದಿರುತ್ತಾರೆ. ಇವರೆಲ್ಲರಿಗೂ ನಮ್ಮ ಶಾಲೆ ಆಭಾರಿಯಾಗಿರುತ್ತದೆ. ಬಹುಮಾನ ವಿತರಿಸಿದ ಫಾದರ್ ತಮಗೆ ಧನ್ಯವಾದಗಳು. ನಮ್ಮ ಶಾಲೆಯ ಪ್ರತಿಷ್ಠೆಯನ್ನು ಉನ್ನತ ಮಟ್ಟಕ್ಕೆ ಎತ್ತಿದ ವಿದ್ಯಾರ್ಥಿಗಳಿಗೆ ಕೃತಜ್ಞತೆಗಳು. ಭವಿಷ್ಯದಲ್ಲಿಯೂ ಇದೇ ರೀತಿಯ ಸಾಧನೆ ಮುಂದುವರೆಸಲಿ ಎಂದು ಹಾರೈಸುತ್ತೇನೆ. ಧನ್ಯವಾದಗಳು. ಇದೀಗ ಕ್ರಿಸ್ಟಿಯನ್ ರಾಡ್ರಿಗಸ್ 3ನೇ ತರಗತಿಯ ವಿದ್ಯಾರ್ಥಿನಿ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ತಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಲಿದ್ದಾರೆ. Peter President Shanu Muruna, esteemed teachers, beloved
I'm
ಸಕಲ ಜವಾಬ್ದಾರಿಯನ್ನು ವಹಿಸಿ ಸಹಕರಿಸಿದ ಎಲ್ಲರನ್ನು ಸ್ಮರಿಸಿ ಕೃತಜ್ಞತೆ ಕೋರಲು ತಮ್ಮ ಮುಂದೆ ಬರುವರು ಸಹಶಿಕ್ಷಕಿ ಶ್ರೀಮತಿ ಮರಿಯಾ ಇವರು. ಯಾವಾಗಲೂ ಸುಗಂಧವಿರುತ್ತದೆ ಎಂಬ ನುಡಿಯಂತೆ ಧನ್ಯತೆಯನ್ನು ವ್ಯಕ್ತಪಡಿಸಿದಾಗ ಅದು ನಮ್ಮ ಮನಸ್ಸಿಗೂ ಇತರರ ಹೃದಯಕ್ಕೂ ಶಾಶ್ವತ ಸಂತೋಷ ನೀಡುತ್ತದೆ. ಇಂದಿನ ಈ ಸ್ವಾತಂತ್ರ್ಯೋತ್ಸವದ ಸಂಭ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲು ಶ್ರಮಿಸಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆಯ ಹೂವನ್ನು ಅರ್ಪಿಸುವ ಸಮಯವಾಗಿದೆ. ಸಹಾಯ ಮಾಡಿದವರ ಹೆಸರನ್ನು ಮರೆಯುವುದು ಪಾಪ, ಧನ್ಯವಾದ ಹೇಳುವುದು ಧರ್ಮ ಎಂಬ ಮಾತಿನಂತೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಲು ಬಯಸುತ್ತೇನೆ. ಮರ ಬಿಟ್ಟಿದವನು ನೆರಳಿಗಾಗಿ ಕಾಯುವುದಿಲ್ಲ, ಆದರೆ ನೆರಳನ್ನು ನೀಡುತ್ತಾನೆ ಎಂಬಂತೆ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಧ್ವಜಾರೋಹಣ ನೆರವೇರಿಸಿದ ವಂದನೀಯ ಫಾದರ್ ಡಾಕ್ಟರ್ ಪೀಟರ್ ಡಿಸೋಜಾ ತಮಗೆ ನೆರೆದ ಸಮಸ್ತರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ದಾನ ಕೊಟ್ಟವನು ಕೈಯಲ್ಲಿ ಕೊಟ್ಟರು ಹೃದಯದಲ್ಲಿ ಬಿತ್ತುತ್ತಾನೆ ಎಂಬಂತೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಹುಡುಗ ದಾನಿಯಾಗಿರುವ ಶ್ರೀಯುತ ಪಿಯೂಸ್ ಎಲ್ ರೊಡ್ರಿಗಸ್ ಇವರು ತಮ್ಮ ಅಮೂಲ್ಯ ಸಮಯ ಮೀಸಲಿಟ್ಟು ನಮಗೆ ಸ್ವಾತಂತ್ರ್ಯ ದಿನಾಚರಣೆಯ ಸಂದೇಶ ನೀಡಿ ದೇಶಭಕ್ತಿಯ ಚೈತನ್ಯವನ್ನು ನಮ್ಮ ಮನಸ್ಸಿನಲ್ಲಿ ಉಜ್ವಲಗೊಳಿಸಿದ್ದಾರೆ. ಅಲ್ಲದೆ ಇವರು ಇಂದಿನ ಬ್ಯಾಂಡ್ ವಾದ್ಯ ತಂಡದ ಸಮಾವೇಶದ ಪ್ರಾಯೋಜಕರೂ ಆಗಿ ನಮ್ಮ ಶಾಲಾ ವಾದ್ಯ ತಂಡದ ಮೆರಗು ಮತ್ತು ಉತ್ಸಾಹವನ್ನು ಹೆಚ್ಚಿಸಿದ್ದಾರೆ. ನಿಮ್ಮ ಉದಾರ ಮನಸ್ಸಿಗೆ, ದಾನಶೀಲತೆಗೆ ಹಾಗೂ ಪ್ರೋತ್ಸಾಹಕ್ಕೆ ಕೃತಜ್ಞತಾ ಪೂರ್ವಕ ಧನ್ಯವಾದಗಳು. ಒಬ್ಬರ ಹಾಜರಾತಿ ಮಾತಿಗಿಂತಲೂ ಹೆಚ್ಚು ಪ್ರೋತ್ಸಾಹ ನೀಡುತ್ತದೆ ಎಂಬಂತೆ ಇಂದು ನಮ್ಮೊಂದಿಗೆ ಉಪಸ್ಥಿತರಿದ್ದು ಕಾರ್ಯಕ್ರಮದ ಮೆರಗು ಹೆಚ್ಚಿಸಿದ ಚರ್ಚ್ ಪಾಲನಾ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ಅರುಣ್ ಡಿಸೋಜಾ ತಮಗೂ ಹೃತ್ಪೂರ್ವಕ ಧನ್ಯವಾದಗಳು. ಮನುಷ್ಯನ ಮೌಲ್ಯವನ್ನು ಅವರು ಸಮಾಜಕ್ಕೆ ನೀಡುವ ಸೇವೆ ಅಳೆಯುತ್ತದೆ ಎಂಬಂತೆ ನಮಗೆ ಸಹಕಾರ ಮತ್ತು ಪ್ರೋತ್ಸಾಹ ನೀಡುತ್ತಿರುವ ಚರ್ಚ್ ಪಾಲನಾ ಸಮಿತಿಯ ಕಾರ್ಯದರ್ಶಿಯವರಾದ ಕುಮಾರಿ ಆಡ್ರಿನ್ ಡಿಸೋಜಾ ತಮಗೂ ಕೃತಜ್ಞತಾ ಪೂರ್ವಕ ಧನ್ಯವಾದಗಳು. ಉತ್ಸಾಹವೇ ಕಾರ್ಯಕ್ಕೆ ಜೀವ, ಪ್ರೋತ್ಸಾಹವೇ ಅದರ ಇಂಧನ ಎಂಬ ನುಡಿಮುತ್ತಿಗೆ ತಕ್ಕಂತೆ ನಮ್ಮೊಂದಿಗೆ ಹಾಜರಾಗಿ ಸ್ವಾತಂತ್ರ್ಯೋತ್ಸವದ ಸಂಭ್ರಮವನ್ನು ಹಂಚಿಕೊಂಡ ಬ್ರದರ್ ಡಿ.ಕೆ. ಪ್ರೀತೇಶ್ ಮಿಸ್ತ್ರಿ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಸೇವೆಯೇ ಮಾನವೀಯತೆಯ ಶ್ರೇಷ್ಠ ರೂಪ. ಈ ಮಾತುಗಳನ್ನು ತಮ್ಮ ಬದುಕಿನ ಮೂಲಕ ಸಾಬೀತುಪಡಿಸಿದ ವ್ಯಕ್ತಿ ನಮ್ಮ ಗೌರವಾನ್ವಿತ ಹಿರಿಯ ಶಿಕ್ಷಕರಾದ ಶ್ರೀ ಇಗ್ನೇಷಿಯಸ್ ಡಿಸೋಜಾ ಇವರು. ಇಂದಿನ ಸ್ವಾತಂತ್ರ್ಯದ ಈ ಮಹೋತ್ಸವದಲ್ಲಿ ನಿಮ್ಮ ಹಾಜರಾತಿ ನಮಗೆ ಅನನ್ಯ ಸಂತೋಷವನ್ನು ನೀಡಿದೆ. ತಮಗೂ ಎಲ್ಲರ ಪರವಾದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶಿಕ್ಷಣದ ಬೆಳಕಿಗೆ ಪೋಷಕರ ಪ್ರೋತ್ಸಾಹವೇ ಇಂಧನ ಎಂಬಂತೆ ಸದಾ ನಮಗೆ ಪ್ರೋತ್ಸಾಹ, ಮಾರ್ಗದರ್ಶನ ಮತ್ತು ಸಹಕಾರ ನೀಡುವ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷೆ ಶ್ರೀಮತಿ ಶರಣ್ ಲೋರನ್ನ ತಮಗೂ ಹೃದಯಾಂತರಾಳದ ಧನ್ಯವಾದಗಳು. ಶಿಕ್ಷಣವೇ ಭವಿಷ್ಯದ ಬೀಗ, ಅದನ್ನು ತೆರೆಯುವವರು ಗುರುಗಳು. ನಾಯಕತ್ವ ಮತ್ತು ತ್ಯಾಗ ಭಾವವೇ ಇಂದಿನ ನಮ್ಮ ಪ್ರತಿಯೊಂದು ಸಾಧನೆಯ ಮೂಲ. ನಮ್ಮ ಶಾಲೆಯನ್ನು ಸದಾ ಪ್ರೋತ್ಸಾಹಿಸಿ ಮಾರ್ಗದರ್ಶನ ನೀಡುತ್ತಿರುವ ನಮ್ಮ ಪ್ರೀತಿ ಪಾತ್ರ ಮುಖ್ಯ ಶಿಕ್ಷಕಿ ಸಿಸ್ಟರ್ ಪ್ರಶಾಂತಿ ಮೋನೇಸ್ ತಮಗೂ ಹೃತ್ಪೂರ್ವಕ ಧನ್ಯವಾದಗಳು. ಕೊಡುವ ಕೈಯೇ ದೇವರ ಕೈ ಎಂಬಂತೆ ಹೃದಯಪೂರ್ವಕವಾಗಿ ಮಾಡಿದ ದಾನ ಯಾವಾಗಲೂ ಮಧುರ ಸ್ಮೃತಿಗಳನ್ನು ಬಿಟ್ಟು ಹೋಗುತ್ತದೆ. ಇಂದಿನ ಹಾಗೂ ವರ್ಷ ಪ್ರತಿ ಸ್ವಾತಂತ್ರ್ಯೋತ್ಸವದ ಸಂಭ್ರಮಕ್ಕೆ ಸಿಹಿ ತಿಂಡಿಯನ್ನು ನೀಡುವುದರ ಮೂಲಕ ಉದಾರ ಮನಸ್ಸಿಗೆ ಸ್ಫೂರ್ತಿದಾಯಕವಾಗಿರುವ ಶ್ರೀ ಡಾಕ್ಟರ್ ಮೊಂತೇರೋ ಹಾಗೂ ಕುಟುಂಬದವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ಸಿಹಿ ಕ್ಷಣಗಳನ್ನು ಇನ್ನಷ್ಟು ಸಿಹಿಯಾಗಿ ಮಾಡಲು ವಿದ್ಯಾರ್ಥಿಗಳಿಗೆ ಸಿಹಿ ತಿಂಡಿಯನ್ನು ನೀಡಿದಂತಹ ಶ್ರೀಯುತ ರಾಜೇಶ್ ರೊಡ್ರಿಗಸ್ ತಮಗೂ ತುಂಬು ಹೃದಯದ ಕೃತಜ್ಞತೆಗಳು. ಗುರುವೇ ಅಜ್ಞಾನಕ್ಕೆ ಬೆಳಕು ತರುವ ದೀಪ, ವಿದ್ಯಾರ್ಥಿಗಳ ಜೀವನಕ್ಕೆ ದಾರಿ ತೋರಿಸುವವರು ಗುರುಗಳು. ಇಂದಿನ ಸ್ವಾತಂತ್ರ್ಯೋತ್ಸವದ ಸಂಭ್ರಮವನ್ನು ಯಶಸ್ವಿಯಾಗಿ ಮಾಡಲು ತಮ್ಮ ಶ್ರಮ, ಸಮಯ ಮತ್ತು ಪ್ರೀತಿಯನ್ನು ಹೂಡಿದ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಮತ್ತು ಶಿಕ್ಷಕೇತರ ವೃಂದಕ್ಕೆ ಮನದಾಳದ ಕೃತಜ್ಞತೆಗಳು. ಮಕ್ಕಳು
ಗಿಡಗಳಂತೆ ಅವರ ಬೆಳವಣಿಗೆಗೆ ಮನೆಯ ಮೊದಲ ತೋಟ. ಮಕ್ಕಳ ಶಿಕ್ಷಣ, ಸಂಸ್ಕಾರ ಮತ್ತು ಸಾಧನೆ ಹಿಂದೆ ಸದಾ ಹೆತ್ತವರ ಪ್ರೀತಿ, ಬೆಂಬಲ ಹಾಗೂ ತ್ಯಾಗವಿದೆ. ನಿಮ್ಮ ಹಾಜರಾತಿ ನಮ್ಮ ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿಯ ಜ್ವಾಲೆಯನ್ನು ಇನ್ನಷ್ಟು ಪ್ರಜ್ವಲಿಸಿದೆ. ಇಂದಿನ ಸ್ವಾತಂತ್ರ್ಯೋತ್ಸವದ ಸಂಭ್ರಮಕ್ಕೆ ಹಾಜರಾಗಿ ಮಕ್ಕಳಿಗೆ ಪ್ರೋತ್ಸಾಹ ನೀಡಿದ ಎಲ್ಲ ಹೆತ್ತವರು ಹಾಗೂ ನಮ್ಮ ದೇಶವನ್ನು ಪ್ರೀತಿಸುವ ಪ್ರತಿ ದೇಶಾಭಿಮಾನಿ ಅತಿಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ವಿದ್ಯಾರ್ಥಿಗಳು ದೇಶದ ಭವಿಷ್ಯದ ಕಂಗೊಳಿಸುವ ಗೆಲ್ಲಗಳು. ಉತ್ಸಾಹ, ಪರಿಶ್ರಮ ಮತ್ತು ಶಿಸ್ತಿನಿಂದಲೇ ದೇಶವನ್ನು ಮುಂದೆ ಕೊಂಡೊಯ್ಯಬಹುದು. ಇಂದಿನ ಈ ಕಾರ್ಯಕ್ರಮದಲ್ಲಿ ತಮ್ಮ ಪ್ರತಿಭೆ, ಶಿಸ್ತು ಮತ್ತು ಉತ್ಸಾಹವನ್ನು ತೋರಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಅಭಿನಂದನೆಯ ಜೊತೆಗೆ ಹೃತ್ಪೂರ್ವಕ ಧನ್ಯವಾದಗಳು. ಸಂಗೀತವೆಂದರೆ ಹೃದಯವನ್ನು ಹೃದಯಕ್ಕೆ ಕೊಂಡೊಯ್ಯುವ ಸೇತು. ಸ್ವರಗಳ ಮೂಲಕ ಹರ್ಷ, ಒಗ್ಗಟ್ಟು ಮತ್ತು ದೇಶಭಕ್ತಿಯನ್ನು ಹರಡಬಹುದು. ಇಂದಿನ ಸ್ವಾತಂತ್ರ್ಯೋತ್ಸವದಲ್ಲಿ ಮನಮೋಹಕವಾದ ಬ್ಯಾಂಡ್ ವಾದ್ಯದಿಂದ ಕಾರ್ಯಕ್ರಮಕ್ಕೆ ಅದ್ಭುತ ಸೊಬಗನ್ನು ನೀಡಿದ ನಮ್ಮ ಬ್ಯಾಂಡ್ ವಾದ್ಯದ ವಿದ್ಯಾರ್ಥಿಗಳಿಗೆ ಮನದಾಳದ ಕೃತಜ್ಞತೆಗಳು. ಉದಯಿಸಲಿ ಮತ್ತೊಮ್ಮೆ ಸ್ವಾತಂತ್ರ್ಯದ ಸೂರ್ಯ, ನೆನಪಿಸುತ್ತ ಸಂಗ್ರಾಮ ದೇವರ ಶೌರ್ಯ. ಭರತ ಭೂಮಿ ಉದ್ದಗಲಕ್ಕೂ ಹಾರಲಿ ತಿರಂಗ, ಮನೆ ಮನದಲ್ಲಿ ಪುಡಿದೇಳಲಿ ಹರಿದ ತಿರಂಗ. ಸ್ವಾತಂತ್ರ್ಯ ದೊರಕುವುದು ಬಲಿದಾನದಿಂದ, ಉಳಿಯುವುದು ಜಾಗೃತಿಯಿಂದ. ಈ ಸಂದೇಶವನ್ನು ಮನದಲ್ಲಿ ಇಟ್ಟು ದೇಶದ ಪ್ರಗತಿಗಾಗಿ ಎಲ್ಲರೂ ಕೈ ಜೋಡಿಸೋಣ ಎಂದು ಹೇಳುತ್ತಾ ಮಗದೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ತಮಗೂ ಧನ್ಯವಾದಗಳು. ಹೊಸತು ಎಂದರೆ ನವಚೇತನ, ಬದುಕು ಬಸಿಯುವ ನವಸೃಜನ. ಹೊಸ ಬಣ್ಣ, ಹೊಸ ದಿನ, ಎಲ್ಲರೂ ಹೊಸತು ಹೊಸತು ಹೊಸತು. ಈ ಹೊಸತನಕ್ಕೆ ಮತ್ತೊಂದು ನಾಂದಿ ಈ ಶಾಲಾ ಗೀತೆ. ಸ್ವಾತಂತ್ರ್ಯೋತ್ಸವದ ಈ ದಿನದಂದು ಹೊಸ ಶಾಲೆ ಗೀತೆಯನ್ನು ಬಿಡುಗಡೆಗೊಳಿಸುವುದು ನಮಗೆ ಬಹಳ ಸಂತೋಷ ತಂದಿದೆ. ಶಾಲೆಯೇ ನಮ್ಮ ಜ್ಞಾನ ಮಂದಿರ, ಗೀತೆಯೇ ಅದರ ಹೆಮ್ಮೆ. ನಮ್ಮ ಶಾಲೆಯ ಮೇಲಿನ ಪ್ರೀತಿ, ಗೌರವ ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಸುಂದರವಾದ ಶಾಲಾ ಗೀತೆಯನ್ನು ಹಾಡಲಿದ್ದಾರೆ ನಮ್ಮ ಶಾಲಾ ಸಂಗೀತ ಬಳಗ. ಎಲ್ಲರೂ ಶಾಲಾ ಗೀತೆಯನ್ನು ಹಾಡಲು ಎಚ್ಚರಿಟ್ಟು ಪ್ರೋತ್ಸಾಹಿಸುವುದು. Shine, shine, holy
All students here.